ಇವರು ಸದಸ್ಯರು. ಯಾಕೆ ಅವರೆಲ್ಲೂ ಅವ್ರದ್ದೇ ಆದ ಅಭಿಪ್ರಾಯ ಇದ್ದಾವೆ. ಅವರಷ್ಟೇ ಹಿಂದೂ ಧರ್ಮ ನೆಲೆಗಟ್ಟಿನಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ನಂಬಿಕೆಗಳಿದ್ದ ಅವ್ರ ಥರ ಒಂದು ರೀತಿ ಏನಪ್ಪ ಅಂತಂದ್ರೆ RSS ಒಂದು ವಿಚಾರಗಳು ಅವರಲ್ಲಿ ಇದ್ದಾವೆ ಅಂತ ಅನ್ನಿಸ್ತದೆ. ಬಟ್ ಆ್ಯಕ್ಚುಲಿ ಹಂಗಿಲ್ಲ, ಕಾಂಗ್ರೆಸ್ ವಿಚಾರ ಇದ್ದಾವೆ. ಆದರೂ ತಮ್ಮ ಸಂಪ್ರದಾಯಗಳ ಮೇಲೆ, ತಮ್ಮ ಏನಪ್ಪ ಅಂದ್ರೆ ದೈವದ ಮೇಲೆ ಒಂದು ಅವ್ರ ನಂಬಿಕೆ. ಅವ್ರು ಯಾರೋ ಅಜ್ಜ ಅಂತ ಹೇಳ್ತಾರೆ, ಅವ್ರ ನಂಬಿಕೆ. ಆ ನಂಬಿಕೆ ಅದು ಧರ್ಮ ಅಥವಾ ಮತ್ತೇನು ಅಂತ ನಾವು ಕರ್ಕೊಳ್ಳೋಕ್ಕಿಂತಲೂ ಅವ್ರ ನಂಬಿಕೆ ಅದು. ಹಾಗೆ ಇವರು ಸಿದ್ದರಾಮಯ್ಯವ್ರಿಗೆ ಅದು ನಂಬಿಕೆ ಇಲ್ಲ. ಪರಪತ್ಪುರಿನೂ ಚಾಮರಾಜನಗರಕ್ಕೆ ನಮ್ಮ ಗೌರ್ಮೆಂಟ್ ಬೀಳ್ತದಪ್ಪ, ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತದ್ರು ಹೋಗುವಂಥ ಮನಸ್ಥಿತಿ. ಎರಡೂ ಅಪೋಸಿಟ್ ಇದ್ದಾರೆ. ಇದನ್ನೇ ಮೊನ್ನೆ ಅವ್ರ ಮಗ ಯತೀಂದ್ರ ಮಾತಾಡಿದಾಗ ಅವ್ರು ದೊಡ್ಡ ಇಶ್ಯೂ ಮಾಡಿಬಿಟ್ರು ಎಲ್ಲರೂ ಕೂಡ. ಹೀಗಾಗಿ ಇವತ್ತು ಸ್ವತಃ ಸಿದ್ದರಾಮಯ್ಯರಿಗಾಗಿರ್ಬೋದು, ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಇದೊಂದು ರೇಜಿಗೆ ಆದಂಗೆ ಆಗ್ಯದ. ಬೇಡಪ್ಪ ಈ ಚರ್ಚೆನೇ ಬೇಡ ಅನ್ನುವಂಥದ್ದು. ನೋಡಿರಿ ನೀವು ಗಂಗಾ ಆರತಿ ಸಲುವಾಗಿ ಕಾವೇರಿ ಆರತಿ ಕಾರ್ಯಕ್ರಮ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಹೋಗಲಿಲ್ಲ. ಯಾಕೆ ಅವರು ಸಿದ್ಧಾಂತಕ್ಕೆ ವಿರುದ್ಧ ಅಂತ ವಿಚಾರ ಇದ್ದು ಕೂಡ ಹೋಗಲಿಲ್ಲ ಅವರು. ಹಾಗಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ, ಅವ್ರು ನಂಬಿಕೆಪ್ಪ ಅಂತೇಳಿ. ಅಂದರೆ ಇದರ ಅರ್ಥ ಅದರಲ್ಲೂ ಪ್ರತಿಯೊಂದರಲ್ಲೂ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡೋದು ವಿರೋಧ ಪಕ್ಷಗಳ ಕೆಲಸ ಆಗ್ಯದ. ಆ ಉದ್ದೇಶ ಒಂದೇ ಇದರಿಂದ ಕಾಂಗ್ರೆಸ್ ಹೆಸರು ಕೆಡ್ತದ, ಸ್ಟೇಟ್ದಲ್ಲೇ ಕೆಲಸ ಮಾಡೋದಲ್ಪ ಬರೀ ಜಾಡಿ ಹೊರಟಿದ್ದಾರೆ, ಇದು ಬೇರೆ ಉದ್ಯೋಗ ಇಲ್ಲ ಅನ್ನುವಂಥವು. ಮತ್ತು ಒಂದು ಸರ್ಕಾರ ಹಿಡ್ಕೊಂಡು ಕೆಲವೊಂದು ದೋಷಗಳಿದ್ದೇ ಇರ್ತಾವೆ. ಆ ದೋಷಗಳು ತೋರಿಸ್ಕೊತ ಮಾಡೋದು ಹೋಗುವಂಥದ್ದು ಅಲ್ಲ. ಇದು ಮೊಡಾದ ಬಗ್ಗೆ ಮೇಲೆ ಆರೋಪ ಮಾಡಿದ್ರು, ಇದನ್ಯಾಕೆ ಫುಲ್ ಮಾಡೋಕ್ಕಾಗಲ್ಲ ಇವರಿಗೆ. ಇಡಿ ಯಾಕೆ ಅದಕ್ಕೆ ಬೆಲ್ಲ ಇಡಿನೂ ಬಂದಿದ್ದಿಲ್ಲ, ಏನೇನೋ ಮಾಡಿದ್ದು ಗುದ್ದಾಡ್ದು, ಏನೂ ಆಗಿಲ್ಲ, ಇಡಿ ಹೋಗಿಬಿಟ್ಟಿದ್ದು. ಯಾಕೆ ಹೋಗಲಿ, CBI ಮೇಲೆ ಹಾಕಬೇಕಾಗಿತ್ತಲ್ಲ ಇದ್ರದ್ದು, ಏನೋ ವಾಲ್ಮೀಕಿ ಹಗರಣ ಆಗಿತ್ತು ದುಡ್ಡಿಂದ, ಅದನ್ನು ಮಾಡಬೇಕಾಗಿತ್ತು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಅವುಗಳಲ್ಲಿ ಏನು ಹುರುಳಿಲ್ಲ, ಆಗ್ಯದ ವ್ಯವಹಾರ. ಅವು ವ್ಯವಹಾರಕ್ಕೆ ಎಲ್ಲ ಪಕ್ಷಗಳು ಇದ್ದಿದ್ರೆ ಯಾವ ಗೌರ್ಮೆಂಟ್ ಇದ್ದಾಗ ನಡೆದಿದ್ರೆ ಸುಳ್ಳೇನಲ್ಲವ ಆಗಿರ್ಬೋದು. ಅದನ್ನು ದೊಡ್ಡದು ಮಾಡಿಕೊಂಡು